This will be my first time experiencing cruise. I hope it's gonna be the best experience. ಇನ್ನ ಏನೇನು ಆಕ್ಟಿವಿಟೀಸ್ ಇದೆ ಅಂತ ಹೋಗಿ ನೋಡ್ಬೇಕು. ಇವಾಗ ಬ್ರಿಡ್ಜ್ ಮೇಲೆ ನಡ್ಕೊಂಡು ಹೋಗ್ತಾ ಇದೀವಿ. ಸೊ ಗೈಸ್ ಇವರು ಆಕ್ಟೋಪಸ್ ತಿಂತವ್ರೆ. ಒಳಗಡೆಯಿಂದ ಊಟ ಮಾಡ್ಕೊಂಡು ಇವಾಗ ಹೊರಗಡೆ ನೋಡೋಣ ಅಂತ ಹೇಳ್ಬಿಟ್ಟು ಬಂದೆ. ಗೈಸ್ ಇವತ್ತು ಹೇಳ್ತೀನಿ ಕೇಳಿ, ಫೈನಲಿ ನನ್ನ 17 Pro Max ಜಸ್ಟಿಸ್ ಮಾಡ್ತಾ ಇದೆ. ಕೆಳಗಡೆ ಹೋಗ್ತಾ ಇದೀವಿ. ನೋಡಿ ಏನ್ ಸ್ಕೇರಿ ಆಗಿದೆ ಈ ಜಾಗ ಅಂತ ಹೇಳ್ಬಿಟ್ಟು. ನಾನು ಒಂದ್ ಮಾತು ಕರ್ದಿಲ್ಲ ಅವ್ರಿಗೆಲ್ಲ, ಮಾನ ಮರದೇ ಇಲ್ಲ. ಇವ್ರು ನಗಾಡ್ತಾರ, ನಾನು ನೋಡ್ಕೊಳ್ತಾ ಇದೀನಿ ನಿಂತ್ಕೊಂಡ್ಬಿಟ್ಟು. ಸೊ ನಾನು ಮತ್ತೆ ಮೋನಿಕಾ ಇಬ್ರು ಹೋಗ್ತಾ ಇದೀವಿ. ಕೇವ್ ತರ ಇದೆ ನೋಡಿ. ಸೊ ಇದ್ರೊಳಗೆ ಹೋಗ್ತೀವಿ. ಫೀಮೇಲ್ ಫ್ರೆಂಡ್ಶಿಪ್ಸ್ ಆರ್ ಆಲ್ವೇಸ್ ಗ್ರೇಟ್. ನೋ, ಇನ್ನೊಂದು ಡೆಸ್ಟಿನೇಷನ್ಗೆ ರೀಚ್ ಆದ್ವಿ ನಾವು. ಲಾಂಗ್ ಕೆಫೆಗೆ ಬಂದಿದ್ದೀನಿ. ಹೇಳ್ರಿ ವ್ಲಾಗಲ್ಲಿ. ಹಾಯ್ ಹಲೋ ನಮಸ್ಕಾರ, ನಾನು ಧನುಶ್ರೀ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ಲಾಸ್ಟ್ ಡೇ ಇನ್ ವಿಯೆಟ್ನಾಂ ಅಂತ ಹೇಳ್ಬೋದು. ನಾನಿರೋದು ಸಿಟಿ ಹನಾಯ್ ಅಂತಾನೆ ಹೇಳ್ಬೋದು. ಸೊ ಹನಾಯಿಂದಾನೆ ನಾನು ಡೈರೆಕ್ಟಾಗಿ ಬ್ಯಾಂಗ್ಳೂರ್ಗೆ ಬರೋದು. ನಾ ಸೂಟ್ ಕೇಸ್ ಎಲ್ಲ ಅಲ್ಲಿಟ್ಟಿದ್ದೀನಿ. ಅಂಡ್ ಮೋಸ್ಟ್ಲಿ ಲೈಕ್ ಪ್ಯಾಕ್ಡ್ ಅಂತಾನೆ ಹೇಳ್ಬೋದು. ಒಂದೆರಡು ಜೊತೆ ಬಟ್ಟೆ ಕ್ಯಾರಿ ಮಾಡ್ತಾ ಇದೀವಿ. ಬಿಕಾಸ್ ಇವತ್ತು ನಾವು ಕ್ರೂಸ್ಗೆ ಕೂಡ ಹೋಗ್ತಾ ಇದೀವಿ. ಸೊ ಇಲ್ಲಿ ಅಂಡ್ ಸ್ವಿಮ್ಮಿಂಗ್, ಹೈಕಿಂಗ್ ಎಲ್ಲ ಇರುತ್ತೆ ಅಂತಂದ್ರೆ ನಿನ್ನೆ ಆಲ್ರೆಡಿ ಹೈಕಿಂಗ್ ಆಗಿದೆ. ಸೊ ಹೈಕಿಂಗ್ ಐ ಡೋಂಟ್ ನೋ, ಸ್ವಿಮ್ಮಿಂಗ್ ಆಲ್ಸೋ ಐ ಡೋಂಟ್ ನೋ ಇಫ್ ಐ ಆಮ್ ಶೋರ್ ಅಬೌಟ್ ಡೂಯಿಂಗ್. ಬಿಕಾಸ್ ಐ ಡೋಂಟ್ ವಾಂಟ್ ಗೆಟ್ ವೆಟ್. ಹೊರಗಡೆ ಅಷ್ಟು ಕಂಫರ್ಟಬಲ್ ಇರುತ್ತೋ ಇಲ್ವೋ ಗೊತ್ತಿಲ್ಲ. ಬಟ್ಟೆಲ್ಲ ಚೇಂಜ್ ಮಾಡೋದಕ್ಕೆ ಐ ವಾಂಟ್ ಟು ಡೂ ಅ ಲಾಟ್ ಆಫ್ ಶಾಪಿಂಗ್. ಜಾಸ್ತಿ ದುಡ್ಡಿಲ್ಲ. ಇಟ್ಸ್ ಲೈಕ್ ಐ ಥಿಂಕ್ ಐ ಆಮ್ ಲೆಫ್ಟ್ ವಿತ್ ನಮ್ಮ ಇಂಡಿಯನ್ ರುಪೀಸ್ ಅಲ್ಲಿ ಹೇಳ್ಬೇಕಂತಂದ್ರೆ 5,000 ಉಳಿದಿದೆ ಅಂದ್ಕೊಳ್ಳಿ. ಬ್ರೇಕ್ಫಾಸ್ಟ್ಗೆ ಹೋಗ್ಬೇಕು. ಐ ಆಮ್ ವೆರಿ ಎಕ್ಸೈಟೆಡ್ ಅಬೌಟ್ ಟುಡೇ. ದಿಸ್ ವಿಲ್ ಬಿ ಮೈ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸಿಂಗ್ ಕ್ರೂಸ್. ಸೊ ಹಾಗಾಗಿ ಐ ಹೋಪ್ ಇಟ್ಸ್ ಗೋನಾ ಬಿ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್. ಈ ಹೋಟೆಲಲ್ಲಿ ಆಕ್ಚುಲಿ ಬ್ರೇಕ್ಫಾಸ್ಟ್ ಬಂದ್ಬಿಟ್ಟು 11th ಫ್ಲೋರ್ ಆಗಿರೋದು. ಸೊ ಈ ಒಂದು ಫ್ಲೋರಲ್ಲಿ ನಾನು ಇವಾಗ ಇದ್ದೀನಿ. ಬ್ರೇಕ್ಫಾಸ್ಟ್ ತಗೋಬೇಕು. ಅಂಡ್ ಇದು ಮಿರರ್ ಇದೆ ನೋಡಿ. ಇಂಡಿಯಾ ವೇರಿಂಗ್ ಬ್ಲೂ. ಇದು ಎಷ್ಟು ಚೆನ್ನಾಗಿ ಫೋಟೋಸ್ ಬರುತ್ತೆ ಇಲ್ಲೋ ಅಂತ ಗೊತ್ತಿಲ್ಲ. ನೋಡಿ ಎಷ್ಟೊಂದು ಫುಡ್ ಎಲ್ಲ ಇಟ್ಟಿದ್ದಾರೆ. ಏನೇನು ತೊಗೊಳ್ಳೋದು ಅಂತ ನೋಡಬೇಕು. ಐ ಆಮ್ ಥಿಂಕಿಂಗ್ ಟು ಹ್ಯಾವ್ ಅ ಲಿಟಲ್ ಹೆಲ್ದಿ ಆ್ಯಂಡ್ ಹೆವಿ ಬ್ರೇಕ್ಫಾಸ್ಟ್ ಟುಡೇ. ನಾನ್ ವೆಜ್ಜೇ ಕಾಣಿಸ್ತಿದೆ ನನಗೆ ಕಂಡುಬಿಟ್ರೆ. ಎರಡೇ ಫ್ರೂಟ್ಸ್ ಇಟ್ಟಿದ್ದಾರೆ. ಇಷ್ಟು ಐಟಮ್ಸ್ ನಾನು ತೊಗೊಂಡಿದ್ದೀನಿ. ಎಲ್ಲ ಸ್ವಲ್ಪ ಸ್ವಲ್ಪ ಹಾಕೊಂಡಿದ್ದೀನಿ. ಜಾಸ್ತಿ ತಿನ್ನೋ ಹಂಗೆಲ್ಲ. ಇವಾಗ ಆಯ್ತು ನಾನು ತಿನ್ನೋ ಗೈಸ್. ಇವ್ರು ಇವತ್ತು ನಮ್ಮ ಟ್ರಿಪ್ ಕ್ಯಾಪ್ಟನ್. ಬಸ್ಸಿಗೆ ಬಂದು ಕುತ್ಕೊಂಡಾಯ್ತು. ಆ್ಯಂಡ್ ಇವತ್ತು ಫಸ್ಟ್ ಬಂದಿದ್ದೀನಿ ನಾನು. ಡೈಲಿ ಸ್ವಲ್ಪ ಲೇಟಾಗಿ ಬರ್ತಾ ಇದ್ದೆ. ಇಲ್ಲಿ ನಮಗೆ ಒಂದು ಜಾಗಕ್ಕೆ ಕರ್ಕೊಂಡ್ ಬಂದಿದ್ರು. ಸೊ ಶಿ ವಾಸ್ ಟಾಕಿಂಗ್ ಅಬೌಟ್ ಕಕೂನ್, ಅಂದ್ರೆ ಸಿಲ್ಕ್ ಯಾವ ತರ ಆಗತ್ತೆ, ಅದು ಸೀಡ್ ಹೇಗೆ ಬರುತ್ತೆ, ಏನಾಗುತ್ತೆ ಅದ್ರದ್ದು ಫುಲ್ ಡೀಟೇಲ್ಸ್ ಶೇರ್ ಮಾಡ್ತಿದ್ರು. ಇಲ್ಲಿ ಸಿಲ್ಕ್ ಬಗ್ಗೆ ಮಾತ್ರ ಅಲ್ಲ, ಬ್ಯಾಂಬೂ ಬಗ್ಗೆ ಕೂಡ ಸ್ವಲ್ಪ ಇಂಟ್ರೊಡಕ್ಷನ್ ಎಲ್ಲ ಕೊಡ್ತಾ ಇದ್ರು. ಸೊ ಅದನ್ನ ನಾವು ಇಲ್ಲಿ ಕೇಳ್ತಾ ಇದ್ವಿ. ಸೊ ಶಿ ವಾಸ್ ಶೋಯಿಂಗ್ ಅಸ್ ಈ ಒಂದು ಮಿಷಿನ್ ಏನಿದೆ ಇದರಲ್ಲಿ ಆ ಒಂದು ಸೀಡ್ ಇಂದ ಯಾವ ತರ ಸಿಲ್ಕ್ ಥ್ರೆಡ್ ತೆಗಿತಾರೆ ಅಂತ ಎಲ್ಲ ಹೇಳ್ಬಿಟ್ಟು. ಗೈಸ್ ಬ್ಯಾಂಬೂ ಇಂದ ಈ ಕಾಟನ್ ನೋಡಿ ಈ ಥರ ಮಾಡಿ ಅದರಿಂದ ಈ ಥರ ಮೆಟೀರಿಯಲ್ಸ್ನೆಲ್ಲ ಮಾಡ್ತಾರಂತೆ, ಇನ್ಕ್ಲೂಡಿಂಗ್ ಅಂಡರ್ವೇರ್ ಅಂತೆಲ್ಲ ಹೇಳಿದ್ರು. ನಮಗೊಂದು ವೆಲ್ಕಮ್ ಡ್ರಿಂಕ್ ಕೊಟ್ಟು ಅದಾದ್ಮೇಲೆ ಇಲ್ಲಿ ಬ್ಯಾಂಬೂ ಇಂದ ಮಾಡಿರೋಂಥ ಬಟ್ಟೆಗಳು ಯಾವ ಥರ ಒಂದು ವಾಟರ್ನ ಇಟ್ಕೊಳ್ಳುತ್ತೆ ಅಂತೆಲ್ಲ ಹೇಳ್ಬಿಟ್ಟು ಯಾವ ಥರ ಬಟ್ಟೆಗಳನ್ನ ಯೂಸ್ ಮಾಡ್ಬೋದು ಅಂತ ತೋರಿಸ್ತಾ ಇದ್ರು. So first I came by cotton towel. You can see impossible. Cotton towel. And now I came by bamboo towel. Oh. It's of yours and very good. One more time. Yeah. How to wash? It's easy to wash. Just all it was. She really loves what she's doing right now. कैसा लग रहा है? This is good material. Really helpful for ladies back in India. It kind of resembles the Naptol advertisement that we see when we switch on the TV, right? Yeah. Magic. Coconut fiber on the bike. It will help remove the skin and do this. Only bamboo fiber. When you wear it's very cool and comfortable. It's antibacterial and of your stress very good. It's very soft. It's cooling for skin and of your stress very good. You must have experienced a lot of soft materials, but ಈ ಒಂದು ಶರ್ಟ್ ಏನು ಸಾಫ್ಟ್ ಆಗಿತ್ತು ಅಂತಂದರೆ ಇಟ್ ವಾಸ್ ಎಕ್ಸ್ಟ್ರೀಮ್ಲಿ ಸಾಫ್ಟ್. ನಾನು ಏನು ಇಮ್ಯಾಜಿನ್ ಮಾಡಿದ್ದೆ ಅದಕ್ಕಿಂತ 10 times ಸಾಫ್ಟ್ ಆಗಿತ್ತು. ಸೊ ದಟ್ ಈಸ್ ವಾಟ್ ಶಿ ವಾಸ್ ಶೋಯಿಂಗ್ everyone and it was amazing, guys. This color. Which color? That one. Yeah. So let's we have like this. It's for you and I see. Good for me.
this is what you like. Yeah, good night. Ways to running by motorbike or to work outside. I made 26 different styles. And now I show for you. Yeah, it's warm in winter, cold in summer. Yeah, or you can make skirts. ये पैंट बना दिया सुपर Or dress. Like this. अब तो लेना पड़ेगा. We have 20 color in my showroom. You can choose. ये कलर अच्छा लग रहा है Like this. हाँ वो है And many different styles. You see in Charleston. अब तो लेना. Best promotion done. Even I can't influence like this. Like this. Multi-purpose. Sitting like this. It's made from baby This face over fiber. there. It's very soft. It's no oily and no itching. It's so convenient to carry anywhere. We have designed backpack or handbag. It's made from bamboo fiber. Oh god, this is awesome, so nice. Guys, ಅದು ಎಷ್ಟು ಸಾಫ್ಟ್ ಆಗಿದೆ ಅಂತಂದರೆ ಕಾಂಟ್ ಆ್ಯಕ್ಚುಲಿ ಟೆಲ್ ಯು ಇನ್ ವಿಡಿಯೋ ಎಷ್ಟು ಸಾಫ್ಟ್ ಆಗಿದೆ, ಸಾಫ್ಟ್ ದನ್ ಕಾಟನ್. ಹೆಂಗೆ ಅವರು ಮಾರ್ಕೆಟಿಂಗ್ ಮಾಡ್ಕೋಬೇಕು ಅಂತ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತು. ಸೊ ಏನೇನು ಯೂಸ್ ಇದೆ, ಯಾವುದಕ್ಕೆ ಯಾವುದು ಅಂತೆಲ್ಲ ತುಂಬ ಚೆನ್ನಾಗಿ ತೋರಿಸಿದ್ರು. ಸೋಪ್ಸ್ ಎಲ್ಲ ಅದ ನೋಡಿ ಇಲ್ಲಿ ಅವ್ರದ್ದು separate they have this transparent soap also. This is like 72,000 Vietnamese is dongle. These are actually comforters. ತುಂಬಾ ಚೆನ್ನಾಗಿದೆ ನೋಡ್ಕೊಳಲ್ಲ. ಸೊ 4,400 ಈ ಬೆಡ್ಶೀಟ್ಗೆ. ಇಟ್ ಇಸ್ ಟೋಟಲಿ ವರ್ತ್ ಇಟ್. ಬಟ್ ನನ್ನಿಂದ ಜಾಸ್ತಿ ಕ್ಯಾಶ್ ಉಳ್ತಿಲ್ಲ, ಸೊ ಹಾಗಾಗಿ ನಾನು ತೊಗೊಳೋದಕ್ಕೆ ಹೋಗಲ್ಲ. ಅದರ್ವೈಸ್ ಐ ವುಡ್ ಹ್ಯಾವ್ ಬಾಟ್ ದಿಸ್. ಸೊ ಇಲ್ಲೂ ಹಾಕಿದ್ದಾರೆ ನೋಡಿ, ತುಂಬ ಸಾಫ್ಟ್ ಆಗಿದೆ. ಐ ಕಾಂಟ್ ಇವನ್ ಎಕ್ಸ್ಪ್ಲೇನ್. ಸಿಲ್ಕಲ್ಲಿ ಮಾಡಿರೋದು. ಇಲ್ಲೂ ಇಟ್ಟಿದ್ದಾರೆ ನೋಡಿ. ದಿಸ್ ಇಸ್ ಸೋ ಸಾಫ್ಟ್, ಐ ಕಾಂಟ್ ಸ್ಟಾಪ್ ಟಚಿಂಗ್ ಇಟ್. ನಾವು ಕ್ರೂಸ್ಗೆ ಅಂತ ಏನು ಆನ್ ದ ವೇ ಹೋಗ್ತಾ ಇದ್ವಿ, ಈ ಒಂದು ಏರಿಯಾನ ನೋಡಿದಾಗ ನನಗೆ ಒಂದು ರಿಯಲೈಸ್ ಆಗಿದೆ. ಏನಪ್ಪ ಅಂತಂದರೆ ದಿಸ್ ಪೀಪಲ್ ಆರ್ ಟ್ರೈಂಗ್ ಟು ಡೂ ಸಮಥಿಂಗ್ ರಿಯಲಿ ಬಿಗ್. ಬಿಕಾಸ್ ಅವರೊಂದು ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು, ದ ವೇ ದೇ ಆರ್ ಟ್ರೈಂಗ್ ಟು ಡೆವಲಪ್ ಎವ್ರಿಥಿಂಗ್ ಇನ್ ದಿಸ್ ಸಿಟಿ. ತುಂಬ ಟೂರಿಸ್ಟ್ನ ಅಟ್ರ್ಯಾಕ್ಟ್ ಮಾಡೋದಕ್ಕೆ ಏನೇನು ಬೇಕು ಅದನ್ನು ಮಾಡ್ತಾ ಇದ್ದಾರೆ ಅಂತ ನನಗೆ ಅನ್ನಿಸ್ತು. ಐ ಫೀಲ್ ಲೈಕ್ ಇನ್ ದ ನೆಕ್ಸ್ಟ್ ಫ್ಯೂ ಇಯರ್ಸ್ ದಿಸ್ ಪೀಪಲ್ ಆರ್ ಗೋಣ ಬಿ ಅ ಕಾಂಪಿಟೇಷನ್ ಫಾರ್ ದುಬೈ ಅಂತ ಅನ್ನಿಸ್ತು. ಇಸ್ ಆ್ಯಕ್ಚುಲಿ ಹನೋಲಿ ಸಕ್ಕದಂದರೆ ಸಕ್ಕ ಚಳಿ ಇದೆ ನೋಡ್ಕೊಳಲ್ಲ. ಆ್ಯಂಡ್ ಫೈನಲಿ ಇವಾಗ ನಾವು ಅಲ್ಲಿಂದ ಬೋಟ್ ಅಂದರೆ ಕ್ರೂಸ್ಗೆ ಅಂತ ಹೇಳ್ಬಿಟ್ಟು ಲೈನಲ್ಲಿ ನಿಂತಿದ್ದೀವಿ. ಬಸ್ಸಲ್ಲಿ ಮತ್ತೆ ಕಾಂಟ್ಯಾಕ್ಟ್ ಲೆನ್ಸ್ ಹಾಕೊಂಡು ನಿದ್ದೆ ಮಾಡಿದ್ದಾಯಿತು. ನಿದ್ದೆ ಅಂತೂ ಕಂಪ್ಲೀಟ್ ಆಗ್ತಾಯಿಲ್ಲ ನನ್ನ ಟ್ರಿಪ್ಪಲ್ಲಿ. ಯಾವಾಗಲೂ 11-12 ಗಂಟೆ ತನಕ ಮಲ್ಕೊಂಡು ಅಭ್ಯಾಸ ಆಗಿ 4 ಗಂಟೆ 5 ಗಂಟೆಗೆ ಎದ್ದು ರೆಡಿ ಆಗಬೇಕು ಅಂತಂದರೆ ಸಖತ್ತು ಹಿಂಸೆ ಆಗುತ್ತೆ. ಇವಾಗ ಆ್ಯಕ್ಚುಲಿ ಕಯಾಕಿಂಗ್, ಸ್ವಿಮ್ಮಿಂಗ್ ಮತ್ತು ನಮ್ಮದು ಲಂಚ್ ಕೂಡ ಇಲ್ಲೇ ಆಗುತ್ತೆ. ಇನ್ನು ಏನೇನು ಆ್ಯಕ್ಟಿವಿಟೀಸ್ ಇದೆ ಅಂತ ಹೇಳ್ಬಿಟ್ಟು ಹೋಗಿ ನೋಡಬೇಕು. ಸೊ ಇವಾಗ ಬ್ರಿಡ್ಜ್ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಯಾವ ಕ್ರೂಸ್ ಶಿಪ್ಪಿಗೆ ಹತ್ಕೋತೀವಿ ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ. ಐ ಹೋಪ್ ಇಟ್ಸ್ ಅ ನೈಸ್ ಒನ್. ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ದೀನಿ ಹೆಂಗಿರುತ್ತೆ ಏನು ಅಂತ ಹೇಳ್ಬಿಟ್ಟು, ಸಿನ್ಸ್ ಐಮ್ ಎಕ್ಸ್ಪೀರಿಯನ್ಸಿಂಗ್ ದಿಸ್ ಫಾರ್ ದ ಫಸ್ಟ್ ಟೈಮ್. ಇಲ್ಲೂ ಎಲ್ಲ ಇದೆ ನೋಡಿ ಕ್ರೂಸ್. ಇದೆಲ್ಲ ಚಿಕ್ಕ ಕ್ರೂಸ್ಗಳು ಅನಿಸುತ್ತೆ. ನಮ್ಮದು ಇದೇ ಥರ ಇರ್ಬೋದಾ ಅಂತ, ಅಥವಾ ಇನ್ನೂ ದೊಡ್ಡದಾಗಿರ್ಬೋದಾ ಅಂತ. ಅಲ್ಲೊಂದಿದೆ ನೋಡಿ ಆ ಕಡೆ, ಅದು ಸಖತ್ತಾಗಿದೆ. ಈಗ ಅಫ್ತಾಬ್ ನೋಡಿ ಫುಲ್ ವೀಡಿಯೋಸ್ ಫೋಟೋಸ್ ತೊಗೊಳೋದಕ್ಕೆ ರೆಡಿ ಆಗ್ತಾ ಇದ್ದಾರೆ. ಕ್ಯಾಮ್ರಾ ಎಲ್ಲ ಎತ್ಕೊಂಡು. ಇವ್ರದ್ದು ಆ್ಯಕ್ಚುಲಿ ಡ್ರೋನ್ ಇದೆ, ಇವ್ರ ಹತ್ರ ಒಂದಷ್ಟು ಶಾರ್ಟ್ಸ್ಗಳನ್ನೆಲ್ಲ ಇಸ್ಕೋಬೇಕು ನಾನು. ಕೊಡಿ ಅಂತ ಕೇಳ್ತಾ ಇದೀನಿ, ಕೊಡಂಗೆ ಅದೇ ದೇಗನಾ ತು नहीं दिया तो डिलीट कर देना. क्या डिलीट करूँ अपनी वीडियोस. ಗೈಸ್ ಆ್ಯಕ್ಚುಲಿ ನನ್ನ ಫೋನಲ್ಲಿ ಒಂದಷ್ಟು ವೀಡಿಯೋಸ್ ಎಲ್ಲ ಇತ್ತು, ಅದು ಅವ್ರಿಗೆ ಕೊಟ್ಟೆ. ಈಗ ಅವ್ರ ಹತ್ರ ಇಸ್ಕೋಬೇಕು. ಓಕೆ, ನಾವಿವಾಗ ಹೋಗ್ತಾ ಇರೋದು ಇದರಲ್ಲಿ. ಈ ಜಾಗ ನೋಡೋ ಖುಷಿಯಲ್ಲಿ ಸ್ಟಾರ್ಟಿಂಗಲ್ಲಿ ವೆಲ್ಕಮ್ ಡ್ರಿಂಕ್ ಕೊಡ್ತಿದ್ರು. ಅದನ್ನು ನೋಡ್ದಂಗೆ ನಾನು ಸೀದಾ ಒಳಗಡೆ ನುಗ್ಗಿದ್ದೀನಿ. ಇಲ್ಲಿ ನಮ್ಮ ಪೂರಾ ಗ್ರೂಪ್ ಏನಿದೆ, ನಮ್ಮನ್ನ ಬಿಟ್ಟು ಬೇರೆ ಫಾರಿನರ್ಸ್ ಕೂಡ ಇದ್ರು. ಸೊ ಅವ್ರಿಗೂ ಕೂಡ ಸಿಟ್ಟಿಂಗ್ ಅರೇಂಜ್ಮೆಂಟ್ ಮಾಡಿದ್ರು. ಇಲ್ಲಿ ಸೂಶಿ ಇದೆ, ಸೂಶಿ. ಐ ಹೋಪ್ ಇಟ್ಸ್ ವೆಜ್ ಸೂಶಿ. ಇರೋ ಬರೋದಲ್ಲ ನಾನೇ ತಿಂತೀನಿ. ಇಲ್ಲೆಲ್ಲ ನೋಡಿ ಹುಳಗಳೆಲ್ಲ ಇಟ್ಟಿದ್ದಾರೆ. ಎಲ್ಲರೂ ನಮ್ಮ ಥರ ಇವಾಗ ಎಂಟರ್ ಆಗಿದ್ದಾರೆ ಅನ್ಸುತ್ತೆ. ಲೋಟಸ್ ಲಾಂಗನ್ ಅಂತೆ. ಕ್ರೀಮ್ ಪಫ್ಸ್. ಫ್ರೂಟ್ಸ್ ನೋಡಿ ಗೈಸ್ ಏನು ಸಖತ್ತಾಗಿ ಇಟ್ಟಿದ್ದಾರೆ. ಹಾ, ನೋಡೋಕ್ಕೆ ಖುಷಿ ಆಗ್ತದೆ. ಫ್ರೂಟ್ಸ್ ಆಲ್ರೆಡ ಏನಿದು ಹೆಂಗಿದೆಲ್ಲ ಫ್ರೂಟು. ಲುಕ್ಸ್ ಲೈಕ್ ದೇ ಹ್ಯಾವ್ ಅ ಲಾಟ್ ಆಫ್ ಗುಡ್ ಆಪ್ಷನ್ಸ್.
ಇಲ್ಲೊಂದು ಫ್ರೆಶ್ ರೋಲ್ಸ್ ಅಂತ ಕೂಡ ಇದೆ, ಸೂಶಿ ಥರನೇ. ಇವಾಗ ನಮ್ಮ ಗ್ರೂಪ್ ಅವರೆಲ್ಲ ಇಲ್ಲಿ ಕೂತಿದ್ದಾರೆ, ನಾವು ಇಲ್ಲೆಲ್ಲ ಕೂತ್ಕೋಬೇಕು, ಅಲ್ಲಿ ಬರೋಣ. ಸೊ ಗೈಸ್ ಇವರು ಆಕ್ಟೋಪಸ್ ತಿಂತವ್ರೆ. कैसा लग रहा है आपको? It's okay. I mean, somewhat it looks taste like chicken. I mean, it is चिकन जैसे ही टेस्ट है. chicken जैसे taste है. I mean, but it is a bit bland, unlike Indian spices. But How it's much do you rate it out of 10? out of 10? Maybe 5 or 6. 5 or 6. फर्स्ट टाइम ट्राई करो क्या? That's good. But this is different squid. हाँ. The Indian squids are typically different. This is a bit different. ನನಗೆ ಲೈಟಾಗಿ ಮೊಟ್ಟೆ ಸ್ಮೆಲ್ ಬರ್ತಿತ್ತು, ಹಾಗಾಗಿ ಊಟನೇ ಸೇರಲಿಲ್ಲ. ಇದರಲ್ಲಿ ಅರ್ಧಕ್ಕರ್ಧ ವೇಸ್ಟ್ ಮಾಡಿದ್ದೀನಿ, ಸೂಶಿ ಮಾತ್ರ ತಿಂದಿದ್ದು. ಈಗ ಒಳಗಡೆಯಿಂದ ಊಟ ಮಾಡಿಕೊಂಡು ಇವಾಗ ಹೊರಗಡೆ ನೋಡೋಣ ಅಂತ ಹೇಳ್ಬಿಟ್ಟು ಬಂದೆ. ದಿಸ್ ಇಸ್ ಲೈಕ್ ಸಚ್ ಅ ಬ್ಯೂಟಿಫುಲ್ ವ್ಯೂ ಅಂತ ಹೇಳ್ಬೋದು. ಒಂಥರ ಶಾಂತವಾಗಿದೆ. ಜನ ಮೇ ಬಿ ಅದಕ್ಕೆ ಇಲ್ಲಿ ಬರೋದು ಅನ್ಸುತ್ತೆ. ನಮ್ದು ಆ್ಯಕ್ಚುಲಿ ಇನ್ನೂ ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಇತ್ತು ಕಮಿಂಗ್ ಟು ಕ್ರೂಸ್ ಇನ್ನೂ ದೊಡ್ಡದಾಗಿರುತ್ತೆ ಅಂತ. ಬಟ್ ದೆನ್ ಇಟ್ಸ್ ಓಕೆ. ಮೇ ಬಿ ನೆಕ್ಸ್ಟ್ ಟೈಮ್ ಇನ್ನೂ ದೊಡ್ಡದು ಟ್ರೈ ಮಾಡುವ. ಈಗ ಮೇಲ್ಗಡೆ ಈ ಥರ ಇದೆ. ಸೊ ನಮ್ಮ ಬೋಟ್ ನಂಬರ್ ಬಂದ್ಬಿಟ್ಟು 1996. ಬೋಟ್ ನೇಮ್ ಬಂದ್ಬಿಟ್ಟು सी टाइगर है ना हमारा बोट का नाम. सी लाइन सी टाइगर. ಇವಾಗ ಇಲ್ಲಿ ಹೋಗ್ತಾ ಇದೀವಿ. ಇದು ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಿದೆ ಗೊತ್ತಾ ನನಗಂತೂ. ಐ ಥಿಂಕ್ ಇವಾಗ ನನಗೆ ಅನಿಸ್ತದೆ ನಾನು ವಿಯೆಟ್ನಾಮಿಗೆ ಬಂದಿದ್ದಕ್ಕೂ ಸಾರ್ಥಕ ಅಂತ ಹೇಳ್ಬಿಟ್ಟು. ಅಷ್ಟು ಬ್ಯೂಟಿಫುಲ್ ಆಗಿದೆ. ಆ್ಯಂಡ್ ಇಲ್ಲೊಂದು ಕ್ರೂಸ್ ಬರ್ತಾ ಇದೆ ನೋಡಿ. ಓ ಮೈ ಗಾಡ್, ಲುಕ್ ಅಟ್ ದಿಸ್ ಗೈಸ್. ಇವತ್ತು ಹೇಳ್ತೀನಿ ಕೇಳಿ, ಫೈನಲಿ ನನ್ನ 17 Pro Max ಜಸ್ಟಿಸ್ ಮಾಡ್ತಾ ಇದೆ. ಇಲ್ಲಿ ಕೇವ್ ಇದೆ. ಸೊ ಆ ಕೇವ್ಗೆ ಅಂತ ಹೇಳ್ಬಿಟ್ಟು ನಾವು ಹೋಗ್ತಾ ಇರೋದು. ಅಲ್ಲೆಲ್ಲ ನಿಂತಿದ್ದಾರೆ ನೋಡಿ, ಇಫ್ ಯು ಗೈಸ್ ಕ್ಯಾನ್ ಸಿ. ಸೊ ನಾವಿವಾಗ ಆಲ್ಮೋಸ್ಟ್ 4 ಫ್ಲೋರ್ಸ್ ಅಷ್ಟು ಹತ್ಕೊಂಡು ಅಲ್ಲಿ ಮೇಲ್ಗಡೆ ಹೋಗಬೇಕಾಗತ್ತೆ. ಆ್ಯಂಡ್ ಇವಾಗ ಜಸ್ಟ್ ನಮ್ಮ ಕ್ರೂಸ್ ಶಿಪ್ ಏನಿದೆ ಅದರಿಂದ ಇಳಿದ್ವಿ. ಗೈಸ್ ಇವಾಗ ಫೈನಲಿ ಕೇವ್ ಒಳಗಡೆ ನಾವು ರೀಚ್ ಆಗಾಯಿತು. ಇನ್ನೊಂದು ಶೂಟಿಂಗ್ ಪಾಯಿಂಟ್ ಇದೆ, ಬಟ್ ನಾವು ಇಲ್ಲೇ ಇಳ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಗೈಸ್ ಇಲ್ಲಿ ಈ ಕೇವ್ ಒಳಗಡೆ ನೀರಿರೋದನ್ನ ನೋಡ್ಬೋದು. ಸೊ ನಾನು ಇಲ್ಲಿ ತುಂಬ ನೋಟಿಸ್ ಮಾಡಿದ್ದೇನಪ್ಪ ಅಂತಂದರೆ ಸೆಲೆಕ್ಟೈಟ್ಸ್ ಮತ್ತು ಸೆಲಗ್ಮೈಟ್ಸ್ ಇರೋವಂಥದ್ದು. ಮಿನರಲ್ಸ್ ರಿಚ್ ಇರೋವಂಥ ವಾಟರ್ ಡ್ರಿಪ್ ಆದಾಗ ಸೊ ಅದ್ರ ಫಾರ್ಮೇಷನ್ ಆಗುತ್ತೆ. ಸೊ ಅದಾದಮೇಲೆ ಇಲ್ಲಿ ಈ ಕೇವ್ ಒಳಗಡೆ ಏನಿದೆ ಇದರ ತುಂಬ ಜನ ಫೋಟೋಸ್ ತೊಗೋತಿದ್ರು. ಇದನ್ನೂ ಒಂದು ಬಿಸ್ನೆಸ್ ಮಾಡ್ಕೊಂಬಿಟ್ಟಿದ್ರು. ಸೊ ಎಂಡಿಂಗಲ್ಲಿ ಅವರು ಫ್ರೇಮ್ಸ್ ಮಾಡಿ ಕೊಡ್ತಾರೆ ಎಲ್ಲದಕ್ಕೂ. ಸೊ ಎಲ್ಲರೂ ಫೋಟೋ ತೆಗೆದ್ರು. ಆಮೇಲೆ ನಾನು ತೊಗೋಣ ಅಂತ ನಿಂತ್ಕೊಂಡಿದ್ದೆ. ಸೊ ಗೈಸ್ ಇವಾಗ ಇಲ್ಲಿ ನಂದು ಫೋಟೋ ತೊಗೊಂಡಾಯ್ತು. ಅದು ಮುಂದೆ ಯಾರೋ ಕೊಡ್ತಾರಂತೆ ಅಲ್ಲಿ. ಸೊ ಹಾಗಾಗಿ ಅಲ್ಲೇ ಹೋಗಿ ಇಸ್ಕೋಬೇಕಂತೆ, ಅದಕ್ಕೆ ಹೋಗ್ತಾ ಇದ್ದೀವಿ. ಕೇವ್ ಒಳಗಡೆ ತುಂಬ ದೊಡ್ಡದಾಗಿದೆ ಗೈಸ್. ನಾನು ಇಷ್ಟು ದೊಡ್ಡದಾಗಿದೆ ಅಂತ ಅಂದ್ಕೊಂಡಿರಲಿಲ್ಲ. ಇಲ್ಲಿ ನೋಡಿ ಪೂರಾ ಫುಲ್ ಸ್ಪೇಸ್ ಇದೆ. ಅಲ್ಲಿಂದ ಸ್ಟೇರ್ಸ್ ಹೋಗೋ ಥರ ಎಲ್ಲ ಮಾಡಿದ್ದಾರೆ, ಮತ್ತು ಇಲ್ಲಿಂದ ಹೋಗೋ ಥರ ಎಲ್ಲ ಮಾಡಿದ್ದಾರೆ. ಇದು ನನಗೆ ತುಂಬ ಹಿಸ್ಟಾರಿಕಲ್ ಫೈಟಿಂಗ್ ಮೂವೀಸ್ ಎಲ್ಲ ಬರುತ್ತಲ್ಲ, ಸೊ ಅದು ನೆನಪಾಗುತ್ತೆ ನೋಡಿದ್ರೆ. ಇವಾಗ ಇದನ್ನು ಹೆಂಗೆ ಮಾಡಿದ್ದಾರೆ ಕೇವ್ನ ಅಂತ ಹೇಳಿದ್ರೆ, ಫುಲ್ ಅಲ್ಲಿಂದ ಸುತ್ಕೊಂಡು ಬಂದು ಮತ್ತೆ ಹಿಂಗೆ ವಾಪಸ್ ಹೋಗೋ ಥರ ಮಾಡಿದ್ದಾರೆ. ಇಟ್ಸ್ ಲೈಕ್ ಇಲ್ಲೇ ಎಲ್ಲರೂ ಕಟ್ಟಿಡ್ಬೋದಿತ್ತಾನೆ. ಲೈಕ್ ನಾನು ಎಲ್ಲೋ ಹೋಗ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಅಂದ್ಕೊಂಡೆ. ಬಟ್ ಕೇವ್ ಅಂತೂ ತುಂಬ ಬ್ಯೂಟಿಫುಲ್ ಆಗಿದೆ. ಇಂಥ ಜಾಗದಲ್ಲಿ ಒಂದು ಮನೆ ಥರ ಮಾಡಿದ್ರೆ ಹೆಂಗಿರ್ಬೋದು ಇಮ್ಯಾಜಿನ್ ಮಾಡ್ಕೊಳ್ಳಿ. ಸೊ ಗೈಸ್ ಇವಾಗ ಏನಾಯಿತು ಅಂತಂದರೆ ಅವ್ರಿಗೆ ನಾನು ಚೆನ್ನಾಗಿ ಕಾಣಿಸ್ತಿದ್ದೀನಿ ಅಂತ ಅನ್ನಿಸ್ತು. ಎಷ್ಟು ಸಲ ಹೇಳಿದ್ರು ಅಂತಂದರೆ ಅವರಿಗೆ ಭಾಷೆ ಬರಲ್ಲ ಆಯಿತಾ, ಅವರು ಬೇರೆ ಕಡೆಯವರು. ಸೊ ಎಷ್ಟಿಷ್ಟ ಆಗಿದೆ, ಚೆನ್ನಾಗಿದೆಯಾ ಅಂತ ಹೇಳ್ಬಿಟ್ಟು ಫೋಟೋ ತೊಗೊಂಡ್ರು. ಐ ಫೆಲ್ಟ್ ಸೋ ನೈಸ್ ಬಿಕಾಸ್ ನಾನು ಯಾವಾಗಲೂ ನನ್ನ ಸ್ಕಿನ್ ಟೋನ್ ಬಗ್ಗೆ ಎಷ್ಟು ಕಾನ್ಷಿಯಸ್ ಫೀಲ್ ಮಾಡ್ತೀನಿ. ಸೊ ಅವ್ರಿಗೆಲ್ಲ ಆ ಥರ ಇರೋದೇ ಇಲ್ಲ, ಒಂದು ಸುಪಿರಿಯಾರಿಟಿ ಕಾಂಪ್ಲೆಕ್ಸ್ ಥರ. ಸೊ ಹಾಗೆ ಐ ಫೆಲ್ಟ್ ನೈಸ್ ದಟ್ ಅವ್ರಿಗೂ ನಾನು ಚೆನ್ನಾಗಿ ಕಾಣಿಸ್ತೀನಲ್ಲ ಅಂತ ಹೇಳ್ಬಿಟ್ಟು. ಇವಾಗ ಇಲ್ಲಿ ಫೋಟೋ ತೊಗೋತಾರೆ ನೋಡಿ, ಗ್ರೂಪ್ ಫೋಟೋ. ಆ್ಯಕ್ಚುಲಿ ನಾವು ಫೋಟೋಸ್ ತೊಗೊಂಡ್ವಲ್ಲ, ಅದು ನಮಗೆ ಇಲ್ಲಿ ಸಿಗುತ್ತೆ, ಅದನ್ನ ಇಲ್ಲಿ ತೊಗೋಬೋದು. ಹೇರ್ ಬ್ಯಾಂಡ್ ನೋಡಿ ಹೆಂಗೆ ಹಾಕೊಂಡಿದ್ದಾರೆ. ಆ್ಯಂಡ್ ಗೈಸ್ ಅವಳು ಇವಾಗ ಫ್ರೇಮ್ನ ತೋರಿಸ್ತಾಳೆ ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. It looks good, one time memory, bro. ಹೌ ಮಚ್ ಡಿಡ್ ಯು ಪೇ? 100,000. 1 lakh ಕೊಟ್ಬಿಟ್ಟು ತೊಗೊಂಡಿದ್ದಾಳೆ ಇವಳು. ನೋಡಿ ಹೇಗಿದೆ ಅಂತ. ನೈಸ್ ಬ್ರೋ. It's mine. I already paid. ಸೊ ಗೈಸ್ ಇವಾಗ ಪೂರಾ ಕೇವ್ಸ್ನ ಎಕ್ಸ್ಪ್ಲೋರ್ ಮಾಡಾಯಿತು. ಆ್ಯಂಡ್ ಇವಾಗ ಕೆಳಗಡೆ ಹೋಗ್ತಾ ಇದ್ದೀವಿ. ನೋಡಿ ಏನು ಸ್ಕೇರಿ ಆಗಿದೆ ಈ ಜಾಗ ಅಂತ ಹೇಳ್ಬಿಟ್ಟು.
ಗೈಸ್ ನಾವು ಇವಾಗ ಮೇಲ್ಗಡೆ ಹತ್ಕೊಂಡು ಹೋಗಿ ಬರೋ ಅಷ್ಟರಲ್ಲಿ ಅಲ್ಲಿ ಏನು ನಾವು ಯಾವ ಕಡೆ ಹತ್ತಿದ್ವಿ ಅಲ್ವಾ, ಸೊ ಅಲ್ಲಿದ್ದಂಥ ನಮ್ಮ ಕ್ರೂಸ್ ಇವಾಗ ಈ ಸೈಡಿಗೆ ಬಂದಿರುತ್ತೆ. ಕ್ರೂಸ್ಗೆ ಹತ್ತಬೇಕು. ಇನ್ನು ಇವಾಗ ಒಂದಷ್ಟು ಆ್ಯಕ್ಟಿವಿಟೀಸ್ಗಳೆಲ್ಲ ಇರುತ್ತೆ, ಅದನ್ನು ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ನನಗೆ ಫೈನಲ್ ಇವತ್ತು ಲಾಸ್ಟೇ ನನಗೆ ಸ್ವಲ್ಪ ವರ್ತ್ ಅನ್ನಿಸ್ತಿದೆ ಆಯಿತಾ, ಈ ಪೂರಾ ಟ್ರಿಪ್ಪಿಂದು ಏನೇನು ಪೇ ಮಾಡಿದ್ದೆ ಅದರದ್ದು. ಸೊ ಇವಾಗ ಇಲ್ಲಿ ಚಿಕ್ಕ ಪುಟ್ಟ ಸ್ವಲ್ಪ ಐಟಮ್ಸ್ಗಳೆಲ್ಲ ಇದೆ. ಆ್ಯಕ್ಚುಲಿ ನನಗೆ ಕೀ ಕೊಟ್ಟರು ಅದ್ರದ್ದು, ನಾನು ನಿಮಗೆ ತೋರಿಸ್ಲಿಲ್ಲಲ್ಲ. ಸೊ ಅಲ್ಲಿ ನಂದೇನು ಫೋಟೋ ತೊಗೊಂಡ್ರು ಅದ್ರದ್ದು ಒಂದು ಕೀ ಚೈನ್ನ ಫ್ರೀಯಾಗಿ ಕೊಟ್ಟರು. ಬಟ್ ಅದು ಫ್ರೇಮು ತೊಗೋಬೋದಿತ್ತು, ಬಟ್ ಫ್ರೇಮ್ ಯಾರು ವೆಯ್ಟ್ ಮಾಡ್ತಾರೆ ಅಂತ ತೊಗೊಳ್ಳಿಲ್ಲ. ಸೊ ದಿಸ್ ಇಸ್ ದ ಕೀ ಚೈನ್, ಫ್ರೀಯಾಗಿ ಕೊಟ್ಟರು. ಐ ಡೋಂಟ್ ನೋ ವೈ. ಆ್ಯಂಡ್ ಇಲ್ಲಿ ಇನ್ನೊಂದೇನಪ್ಪ ಅಂತಂದರೆ ಈ ಥರ ಜಾಕ್ ಫ್ರೂಟು, ಇದಕ್ಕೆ ಚಕ್ಕೋತ ಅಂತಾರೇನೋ ಗೊತ್ತಲ್ವಾ. ಸೊ ಅದು ಮತ್ತು ಮ್ಯಾಂಗೋ ಈ ಥರ ಎಲ್ಲ ಸೆಲ್ ಮಾಡ್ತಾರೆ ಫ್ರೂಟ್ಸ್ನ. ಸೊ ನಾನು ಮೊನ್ನೆ ಅಳಸಣ್ಣು ಫುಲ್ಲು ಆ ಥರ ತೊಗೊಂಡು ತಿಂದೆ. ನಾನು ಹೇಳಿದ್ನಲ್ಲ ನೋಡಿ, ಇಲ್ಲಿ ನೀರಷ್ಟು ಕ್ಲೀನ್ ಅನ್ಸಲ್ಲ ನೋಡೋಕ್ಕೆ, ಬಟ್ ಜಾಗ ಮಾತ್ರ ತಲೆ ಮೇಲೆ ನೋಡ್ದಂಗೆ ಇದೆ. ನಾನು ಇವಾಗ ಫೈನಲಿ ನಮ್ಮ ಕ್ರೂಸಲ್ಲಿ ಮೇಲ್ಗಡೆ ಏನು ಪಾರ್ಟ್ ಇದೆ, ಸೊ 2nd ಫ್ಲೋರ್ ಅಲ್ಲಿಗೆ ಬಂದಿದ್ದೀನಿ. ಸೊ ಇವಾಗ ಇವರೆಲ್ಲ ಆರಾಮಾಗಿ ಕುತ್ಕೊಂಡು ಆಲ್ರೆಡಿ ಚಿಲ್ ಮಾಡ್ತಾ ಇದ್ದಾರೆ. ನಾನು ಒಂದು ಮಾತು ಕರೆದಿಲ್ಲ ಅವರಿಗೆಲ್ಲ, ಮಾನ ಮರದೇ ಇಲ್ಲ. ಕನ್ನಡನೂ ಬರಲ್ಲ, ಸೊ ಹಂಗೆ ನಾನು ಹೆಂಗೆ ಬೇಕು ಹಂಗೆ ಬೈಕೋಬೋದು. ನೋಡಿ ಇವ್ರು ನಗಾಡ್ತಾರೆ, ನಾನು ನೋಡ್ಕೊಳ್ತಾ ಇದ್ದೀನಿ ನಿಂತ್ಕೊಂಡ್ಬಿಟ್ಟು. ಜಕೂಸನ್ನ ಫುಲ್ ಸೈಜಲ್ಲಿ ಸ್ವಿಮ್ಮಿಂಗ್ ಪೂಲ್ ಥರ ಮಾಡಿದ್ದಾರೆ ನೋಡಿ. ಇಲ್ಲಿ ಫುಲ್ ಮ್ಯೂಸಿಕ್ ಎಲ್ಲ ಪ್ಲೇ ಮಾಡಿ ಡಿಜೆ ಎಲ್ಲ ಹಾಕಿದ್ರೆ ಫುಲ್ ನೆಕ್ಸ್ಟ್ ಲೆವೆಲ್ ಕುಣಿಬೋದು ನಾವು. ಐ ಥಿಂಕ್ ನೈಟ್ ಟೈಮ್ ಇನ್ನೂ ಚೆನ್ನಾಗಿರುತ್ತೆ ಅನ್ಸುತ್ತೆ ವ್ಯೂ ಎಲ್ಲ ನೋಡೋದು. ಅವ್ರದ್ದೇ ಲೋಕದಲ್ಲಿ ಕಳೆದೋಗಿದ್ದಾರೆ ಅವರು. ಸೊ ಇವಾಗ ಕೆಳಗಡೆ ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ಅವಾಗಲೇ ನಾನು ನೋಡಬೇಕು ಅಂದ್ಕೊಂಡೆ, ಬಟ್ ಇಲ್ಲಿ ಲೊಕೇಶನ್ ಬಂತಲ್ಲ ಅಂತ ಹೇಳ್ಬಿಟ್ಟು ಒಳಗಡೆ ಕುತ್ಕೊಳ್ಳೋಕೆ ಹೇಳಿದ್ರು. ನಾನು ಊಟ ಬೇರೆ ಮಾಡಬೇಕಿತ್ತಲ್ಲ, ಹಾಗಾಗಿ ಗೈಸ್ ಬಿಸಿಲಿಗೆ ಕಣ್ಬಿಡೋಕ್ಕಾಗ್ತಿಲ್ಲ. ಕೂಲಿಂಗ್ ಗ್ಲಾಸಸ್ ಇಸ್ಕೊಂಡೆ ನಮ್ಮ ಟೀಮಲ್ಲಿ ಒಬ್ಬರ ಹತ್ರ. ಇವಾಗ ಈ ಥರ ಕಯಾಕಿಂಗ್ ಹೋಗ್ತೀವಿ, ಅಲ್ಲಿಬ್ಬರು ಮಾಡ್ತಾ ಇದ್ದಾರೆ ನೋಡಿ. ಸೊ ದಿಸ್ ಈಸ್ ಕಯಾಕಿಂಗ್. ಸೊ ನಾನು ಮತ್ತೆ ಇನ್ನೊಂದು ಯಾರು ಹೋಗಬೇಕು. ಏನು ಬಿಸಿಲು ಗೈಸ್, ಕಣ್ಬಿಡೋಕ್ಕಾಗ್ತಿಲ್ಲ, ಕಣ್ಣೆಲ್ಲ ಉರಿತಾ ಇದೆ ಬಿಸಿಲಿಗೆ. ನಿದ್ದೆ ಬೇರೆ ಅರ್ಧಬರ್ಧಾಗಿದೆ, ಬರೀ 3 hours ಮಲಗಿರೋದು. ಇವಾಗ ಲೈಫ್ ಜಾಕೆಟ್ ಎಲ್ಲ ನಾನು ಹಾಕೋಬೇಕು. ಸೊ ಗೈಸ್ ಇವಾಗ ಕಯಾಕಿಂಗಿಗೆ ಇದನ್ನ ಎತ್ಕೊಂಡು ಹೋಗ್ತಾ ಇದ್ದೀನಿ. ಇವಾಗ ಅಲ್ಲಿಂದ ಹೊರಡಬೇಕು. ನಮ್ಮ ಗ್ರೂಪಿಂದ ನನಗೆ ಪಾರ್ಟ್ನರ್ ಸಿಗಲಿಲ್ಲ. ಸೊ ಶಿ ಇಸ್ ಗೋಣ ಬಿ ಮೈ ನ್ಯೂ ಪಾರ್ಟ್ನರ್, ಕಯಾಕಿಂಗ್ ಪಾರ್ಟ್ನರ್. ಸೊ ನಾನು ಅವರು ಹೋಗ್ತೀವಿ. ಇವರೆಲ್ಲ ಆಲ್ಮೋಸ್ಟ್ ಬೀಳ್ತಾ ಇದ್ರು ನೋಡಿ ಇಲ್ಲಿ. ಇವಾಗ ಕಯಾಕಿಂಗಿಗೆ ಅಂತ ಹೇಳ್ಬಿಟ್ಟು ಇದ್ರಲ್ಲಿ ಕುತ್ಕೊಂಡಿದ್ದೀವಿ. ಐ ಹೋಪ್ ವಿ ಕಾಲ್ ದಿಸ್ ಬೋಟ್. ವಾಟ್ ಡು ವಿ ಕಾಲ್ ದಿಸ್? Kayaking. So this is called boat only, no? This is called a kayak, but it's like an open kayak. Okay, this is a open kayak, guys. So ನಾನು ಮತ್ತೆ ಮೋನಿಕಾ ಇಬ್ರು ಹೋಗ್ತಾ ಇದ್ದೀವಿ ಇವಾಗ. ಸೊ ಮೇ ಬಿ ಇಲ್ಲಿ ಕೇವ್ ಥರ ಇದೆ ನೋಡಿ. ಸೊ ಇದ್ರೊಳಗೆ ಹೋಗ್ತೀವಿ. ಸೊ ಪಾಪ ನೀನು ಬೇಕಂದ್ರೆ ವ್ಲಾಗ್ ಮಾಡ್ಕೊಂಡು ನಾನು ಅಲ್ಲಿ ತನಕ ಕಯಾಕ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ಲು. ಸೊ ಅವರು ನಾರ್ವೆಯಿಂದ ಅಂತೆ. ನೈಸ್. ಸೊ ನನಗೆ ಪಾರ್ಟ್ನರ್ ಸಿಕ್ಕಿದ್ರು. ಇವಾಗ ಇಬ್ರು ಸೇರಿಕೊಂಡು ಇವಾಗ ಕಯಾಕಿಂಗ್ ಮಾಡೋದೇನೆ. ಇಲ್ಲಿ ನೋಡಿ ಅಲ್ಲಿಂದ ಬರ್ತಾ ಇದ್ದಾರೆ ಎಲ್ಲರೂ. Look at behind. Nice. This place is very beautiful. Oh, it's very nice. This is your first time here? First time in Halong Bay, yes. Rocking the boat. Am I doing it wrong? No, you're doing good. I'm laughing because they were rocking the boat for. Yeah. And now I know where you got all the strength from. ಸೊ ಗೈಸ್ ಅವ್ರು ನನಗೆ ಕಯಾಕಿಂಗ್ ಹೆಂಗೆ ಮಾಡಬೇಕು ಅಂತ ಹೇಳ್ಕೊಡ್ತಿದ್ರು. ನಾನು ಹೇಳ್ದೆ ಏನು ಪ್ರೊಫೆಷನ್ ಅಂತ. ಅವ್ರು ಮಾಡೋದೇ ಕಯಾಕಿಂಗ್ ಅಂತ. ಅದಕ್ಕೆ ಶೀಸ್ ಲೈಕ್ ನನಗೆ ಸುಸ್ತಾಗಿಲ್ಲ, ನಾನು ಮಾಡ್ತೀನಿ ಪರವಾಗಿಲ್ಲ ಬಿಡು ಅಂತ ಹೇಳಿದ್ರು. ಸೊ ನೈಸ್. ಹೊರಗಡೆ ಏನು ಹೇಳಿ, ಫೀಮೇಲ್ ಫ್ರೆಂಡ್ಶಿಪ್ಸ್ ಆರ್ ಆಲ್ವೇಸ್ ನೈಸ್. ವಾಟ್ ಯು ಸೇ? ಫೀಮೇಲ್ ಫ್ರೆಂಡ್ಶಿಪ್ಸ್ ಆರ್ ಆಲ್ವೇಸ್ ಗ್ರೇಟ್, ನೋ? The best. ಗೈಸ್ ನೋಡ್ಕೊಳಲ್ಲ, ದಿಸ್ ಇಸ್ ಅ ವೆರಿ ಪೀಸ್ಫುಲ್ ವ್ಯೂ ಅಂತ ಹೇಳ್ಬೋದು. ಐ ಆಮ್ ವೆರಿ 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 ಹ್ಯಾಪಿ ಆ್ಯಂಡ್ ವೆರಿ ಸ್ಯಾಟಿಸ್ಫೈಡ್. ಲೈಫಲ್ಲಿ ಏನಿದೆ ಹೇಳಿ, ಟ್ರಾವೆಲಿಂಗ್ ರಿಯಲಿ ಹೆಲ್ಪ್ಸ್ ಯು ಲಾಟ್ ಮೆಂಟಲಿ ಐ ಫೀಲ್. ಬಿಕಾಸ್ ನಾನೇನು ಯೋಚನೆ ಮಾಡೋದು ಬಿಟ್ಬಿಡ್ತೀನಿ ಟ್ರಾವೆಲಿಂಗ್ ಬಂದಾಗಲಿಂದ. ಸೊ ಗೈಸ್ ಫೈನಲಿ ಇನ್ನೊಂದು ಡೆಸ್ಟಿನೇಷನ್ಗೆ ರೀಚ್ ಆದ್ವಿ ನಾವು. ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದರೆ ಇಲ್ಲಿ ಫುಲ್ಲು ಮರಳ ಮೇಲೆ ನಡೀತಾ ಇದ್ದೀನಿ. ಇಟ್ ಫೀಲ್ಸ್ ಸೋ ನೈಸ್ ಅಂತ ಹೇಳ್ಬೋದು. ಬೀಚಲ್ಲಿ ಹಿಂಗೆ ಬರೀ ಕಾಲ ನಡೆಯೋದಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲೆಲ್ಲ ಆಲ್ರೆಡಿ ವಾಲಿಬಾಲ್ ಆಡೋದಕ್ಕೆ ಅಂತ ಹೇಳ್ಬಿಟ್ಟು ಹೋದ್ರು. ಆ್ಯಂಡ್ ನಮ್ಮ ಹುಡುಗಿರೆಲ್ಲ ಇಲ್ಲಿದ್ದಾರೆ. ಇವಾಗ ಇವಳು ನೋಡಿ ಭರತನಾಟ್ಯ ಮಾಡ್ತಾರೆ ನೋಡಿ. ಇಲ್ಲಿ ಪಾರ್ಕ್ ಮಾಡಿದ್ರು, ಅಲ್ಲಿಂದ ಇವಾಗ ಈಗ ಆ ಕಡೆ ಎಲ್ಲರಿಗೂ ಹೋಗ್ಬೇಕು, ಒಂದಷ್ಟು ಫೋಟೋಸ್ ಎಲ್ಲ ತಗೋಬೇಕು. ಗೈಸ್ ಇದು ನೀರು ತುಂಬ ಗಲೀಜಿದೆ ಅಂತೆ. ಸೊ ಹಾಗಾಗಿ ಅವರು ಬರೋದು ಬೇಡ ಅಂತವ್ರೆ. ಫೀಲ್ಸ್ ನೈಸ್ ಆ್ಯಕ್ಚುಲಿ. ಈಗ ಆಲ್ರೆಡಿ ಇಲ್ಲಿ ಸನ್ಸೆಟ್ ಆಗ್ತಾ ಇದೆ ನೋಡಿ. ಆ್ಯಂಡ್ ನನ್ನ ಬ್ಯಾಗ್ನ ಅವ್ರ ಕೈಲಿ ಕೊಟ್ಟಿದ್ದೀನಿ. ಸೊ ಇಲ್ಲಿ ಬ್ಯಾಗ್ನ ಕೂಡ ಇಡಂಗಿಲ್ಲ, ಸೇಫ್ ಇಲ್ಲ ಇಲ್ಲಿ. ಬಿಕಾಸ್ ಅದ್ರಲ್ಲಿ ಒಂದು ಫೋನು ದುಡ್ಡೆಲ್ಲ ಇದೆ. ಇಲ್ಲಿ ತುಂಬ ಜನ ಇಂಡಿಯನ್ಸ್ ಇದ್ದಾರೆ ಗೈಸ್. ಗೈಸ್ ಇಲ್ಲ ಅವರು ಫೋಟೋ ತಗೋತಾ ಇದ್ರ, ಅವ್ರು ನೀರು ಹಾಕ್ಬಿಟ್ರು ಅವ್ರ ಮೇಲೆ.
ಅವನು ಅದೇ ಕೊಪ್ಪಕ್ಕೆ ನೋಡಲ್ಲಿ ಫುಲ್ ಚಿಂದಿ ಮಾಡ್ಬಿಟ್ಟ ಅಲ್ಲಿ ಹೋಗಿ. ಮುಗೀತು ಕತೆ ಅಲ್ವಾ? ಪುಡಿಂಗ್ ನಾನು ಅಲ್ಲಿ ಇರಲಿಲ್ಲ ಗೈಸ್. ನಾನು ಕಾಂಟ್ಯಾಕ್ಟ್ ಲೆನ್ಸ್ ಬೇರೆ ಹಾಕಿದ್ದು ನೀರಿಗೆ ಇಳಿಯಂಗಿಲ್ಲ. ಕ್ರೇಜ್ ಇಲ್ಲಿ ಗೇಮ್ಸ್ ಆಡ್ತಾರೆ. ಅವಳಿಗೆ ನೋಡ್ಲಿಕ್ಕೆ ಹೋಗ್ತಾ ಇದ್ದಾಳೆ. ನಮ್ಮ ಕ್ರೂಸ್ಗೆ ಹೋಗೋ ಸಮಯ. ನಾವೆಲ್ಲ ಫುಲ್ ವೆಟ್ ಆಗ್ಬಿಡಿದೀವಿ ನೀರಲ್ಲಿ ಇಳಿದು. ಅಂದರೆ ನಾನು ಪೂರ ಆಗಿಲ್ಲ, ಬೇರೆಯವರೆಲ್ಲ ಫುಲ್ಲು ನೀರಲ್ಲಿ ಆಟಾಡಿದ್ದಾರೆ. ಒಂದು ಸೀ ಲಯನ್ ಬೋಟ್ ಫೈನಲಿ ಬಂತು ನೋಡಿ. ಎಲ್ಲರೂ ಹಾಯ್ ಮಾಡ್ತವ್ರೆ ಇಲ್ಲಿ. ಫೈನಲಿ ನಾನು ಡ್ರೆಸ್ ಚೇಂಜ್ ಮಾಡಾಯ್ತು. ಮೇಲ್ಗಡೆ ಮ್ಯೂಸಿಕ್ ಇದೆ. ಇಲ್ಲಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ನೋಡಿ ವೆದರು. ಇಟ್ಸ್ ವೆರಿ ಬ್ಯೂಟಿಫುಲ್ ಅಂತ ಹೇಳ್ಬೋದು. ಸೊ ಇವಾಗ ಮೇಲ್ಗಡೆ ಹೋಗೋಣ. ಈ ಕ್ರೂಸ್ ನೋಡಿ ಏನು ಸಖತ್ತಾಗಿದೆ ಅಂತ ಹೇಳ್ಬಿಟ್ಟು ಫುಲ್ ಕ್ರೇಜ್ ಆಗಿದೆ. ಇವಾಗ ಫೈನಲಿ ಹೋಟೆಲ್ಗೆ ವಾಪಸ್ ಹೋಗ್ತಾ ಇದೀವಿ. ನಾವಿವತ್ತು ಆ್ಯಕ್ಚುಲಿ ಬಂದಿದ್ದಂಥ ಜಾಗದ ಹೆಸರು ಹೆಲಾಂಗ್ ಬೇ ಅಂತ ಹೇಳ್ಬಿಟ್ಟು. ಸೊ ಇವಾಗ ಎಲ್ಲಿಂದ ಎಂಟರ್ ಆಗಿ ಬಂದಿದ್ವಿ ಅಲ್ಲೇ ಹೋಗ್ತಾ ಇದೀವಿ. ಈಗ ಪೂರ ಜಾಗನ ನೋಡ್ಬೋದು ಎಷ್ಟು ಕಾಮಾಗಿ ಬೋಟ್ ಅಂದರೆ ಕ್ರೂಸ್ಗಳೆಲ್ಲ ನಿಂತಿದೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಎಲ್ಲರೂ ಹೋಗ್ತಾ ಇದ್ದಾರೆ. ಐ ಹ್ಯಾಡ್ ಅ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಗೈಸ್. ಲಾಸ್ಟ್ ಡೇ ವಾಸ್ ರಿಯಲಿ ಬ್ಯೂಟಿಫುಲ್ ಅಂತ ಹೇಳ್ಬೋದು. ನೀವು ಕೂಡ ಅಷ್ಟೇ ಸ್ವಲ್ಪ ತಲೆ ಕೆಟ್ಟರೆ ಯಾವಾಗಲಾದರೂ ಲೈಫಲ್ಲಿ ಚಿಂತೆಗಳು ಜಾಸ್ತಿಯಾಗಿ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಆದರೆ ಒಂದೊಂದ್ಸಲ ಹಿಂಗೆ ಬ್ರೇಕ್ ತೊಗೊಳ್ಳಿ, ಸ್ವಲ್ಪ ಮೈಂಡ್ ಫ್ರೀ ಆಗುತ್ತೆ. ಲೈಫ್ ಈಸ್ ವೆರಿ ಬಿಗ್ ಅಂತ ಒಂದು ರಿಯಲೈಸ್ ಆಗುತ್ತೆ. ಈ ಹೋಟೆಲಿಗೆ ಬಂದು ಸಲ ಚೇಂಜ್ ಮಾಡ್ಕೊಂಡು ಇವಾಗ ಹೊರಗಡೆ ಊಟಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದೀವಿ. ನಮ್ಮ ಟ್ರಿಪ್ ಗ್ರೂಪ್ ಅಲ್ಲೇನೆ ಒಂದ್ ಸ್ವಲ್ಪ ಏನಾದ್ರು ಆದ್ರೆ ಶಾಪಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು. ಅಂಡ್ ಇನ್ನೊಂದೇನಪ್ಪಾ ಅಂತಂದ್ರೆ ಇಲ್ಲಿ ಒಂದು ಕೋಕೋನಟ್ ಕಾಫಿ ಅಂತ ತುಂಬಾ ಫೇಮಸ್ ಅಂತೆ. ಸೊ ಹಾಗಾಗಿ ಅದನ್ನ ಟ್ರೈ ಮಾಡ್ಬೇಕು ಅಂತ ಬಂದಾಗ್ಲಿಂದ ಅನ್ಕೊಂಡಿದ್ದೆ. ಸ್ವಲ್ಪ ಜನ ಟ್ರೈ ಮಾಡಿದ್ರು, ಬಟ್ ನನಗೆ ಟ್ರೈ ಮಾಡಕ್ ಆಗಿರ್ಲಿಲ್ಲ. ಸೊ ಹಾಗಾಗಿ ಇವತ್ತು ಫೈನಲಿ ಅದಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದೀನಿ. ಅಂಡ್ ಸ್ವಲ್ಪ ದುಡ್ಡು ಕೂಡ ಉಳಿದಿದೆ, ಕ್ಯಾಶ್ ಅಲ್ಲಿ, ಅದನ್ನು ಕೂಡ ಉಳಾಯಿಸ್ಬೇಕಲ್ವಾ, ತಗೊಂಡೋಗಿ ಏನ್ ಮಾಡೋದು. ಸೊ ಹಾಗಾಗಿ ನೋಡೋಣ. ಪ್ರಾಪರ್ ಶಾಪಿಂಗ್ ಕೂಡ ಮಾಡೋಕ್ಕಾಗಿಲ್ಲ. ಎಲ್ಲೂ ಸ್ವಲ್ಪ ನೋಡೋದು, ಟೈಮ್ ಆಯ್ತು ಅಂತ ಓಡೋಗೋದು ಆ ಥರ ಆಗಿತ್ತು. ಸೊ ಹಾಗಾಗಿ ಇವತ್ತು ಸಿನ್ಸ್ ದಿಸ್ ಇಸ್ ಮೈ ಲಾಸ್ಟ್ ಡೇ, ಐ ಡೋಂಟ್ ವಾಂಟ್ ಮಿಸ್ ಔಟ್ ಆನ್ ಎನಿಥಿಂಗ್. ಹಂಗಾಗಿ ಎಲ್ಲ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಅನ್ಕೊಂಡಿದ್ದೀನಿ. ಏನು ಸಿಗುತ್ತೆ, ಏನು ಓಪನ್ ಆಗಿರುತ್ತೆ ಗೊತ್ತಿಲ್ಲ. ಇನ್ನು ಊಟನೂ ಆಗಿಲ್ಲ, ಊಟನೂ ಮಾಡಬೇಕು. ಸೊ ಹಾಗಾಗಿ ಲೆಟ್ಸ್ ಗೋ ಅಂಡ್ ಸಿ ಗೈಸ್. ಸೊ ಗೈಸ್, ನಮ್ಮ ಐಟ್ನರಲ್ಲಿ ಫಸ್ಟ್ ಡೇ ನಾನು ಸ್ವಲ್ಪ ಲೇಟಾಗಿ ಬಂದೆ ಅಲ್ವಾ. ಸೊ ಈ ಕ್ಯಾಥೋಲಿಕ್ ಚರ್ಚ್ ಕೂಡ ಆ ಐಟ್ನರಲ್ಲಿ ಇತ್ತು. ಸೊ ಇವಾಗ ಅದೇ ಸ್ಟ್ರೀಟಿಗೆ ಬಂದಿದ್ದೀವಿ. ಇವಾಗ ಫಸ್ಟ್ ಕಾಫಿ ಕುಡಿಯೋಣ. ಕಾಂಗ್ ಕೆಫೆಗೆ ಬಂದಿದ್ದೀನಿ. ಇಲ್ಲೇ ಇದೆ ನೋಡಿ ಕಾಂಗ್ ಕೆಫೆ. ಸೊ ಇವಾಗ ಇಲ್ಲಿ ನಮ್ಮ ಕೋಕೋನಟ್ ಕಾಫಿ ಕುಡಿಯೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಏನು ಚಳಿ ಇದೆ ಗೊತ್ತಾ ಹೊರಗಡೆ. ಆ್ಯಂಡ್ ಇಲ್ಲಿ ಏನೋ ಮೆನ್ಯೂ ಇರಂಗಿದೆ. ಕೋಕೋನಟ್ ಮಗ್ ಬೀನ್ ಐಸ್ ಬ್ಲೆಂಡ್ ಅಂತ, ಕೋಕೋನಟ್ ಕೋಕೋವಾ ಐಸ್ ಬ್ಲೆಂಡ್, ಕೋಕೋನಟ್ ಕಾಫಿ ಐಸ್ ಬ್ಲೆಂಡ್, ತುಂಬ ಡಿಫ್ರೆಂಟ್ ಎಲ್ಲ ಇದೆ ಕೋಕೋನಟ್ ಅಲ್ಲಿ. ಇಲ್ಲಿ ತುಂಬ ಕಡೆ ಕೋಕೋನಟ್ ಕಾಫಿ ಸಿಗುತ್ತೆ, ಬಟ್ ದಿಸ್ ಪ್ಲೇಸ್ ಮೇಕ್ ದ ಬೆಸ್ಟ್ ಕೋಕೋನಟ್ ಕಾಫಿ ಇಟ್ ಸೀನ್ಸ್. ಸೊ ನನ್ನ ಗ್ರೂಪಲ್ಲಿ ಯಾರ್ಯಾರು ಇದ್ರು ಅವರೆಲ್ಲ ಬೇರೆ ಕಡೆನೂ ಟ್ರೈ ಮಾಡಿದ್ದಾರೆ, ಬಟ್ ದೆನ್ ದೇ ಫೆಲ್ಟ್ ದಿಸ್ ಪ್ಲೇಸ್ ಹ್ಯಾಸ್ ದ ಬೆಸ್ಟ್ ಕಾಫಿ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ನೀವು ಇಲ್ಲಿ ಬಂದರೆ ಕೋಕೋನಟ್ ಕಾಫಿನ ಟ್ರೈ ಮಾಡಿ, ಸ್ಮಾಲ್ ಟ್ರೈ ಮಾಡಿ, ಆಮೇಲೆ ಬೇಕಾದ್ರೆ ಲಾಸ್ಟ್ ತಗೊಳ್ಳಿ. ये वाला पिया था ना आप लोगों ने? हाँ, ये इसका फोटो लो. हाँ. ಸೊ ಇದನ್ನ ಆರ್ಡರ್ ಮಾಡ್ಬೇಕು. ನೀವೇನಾದ್ರು ಬಂದ್ರೆ ಅಪ್ಪಿ ತಪ್ಪಿ. ಓಕೆನಾ? ಓಕೆ, ನೋಟೆಡ್. ಇದೇ ಕೆಫೆ ಚಿಕ್ಕದಾಗಿದೆ, ಬಟ್ ಇಲ್ಲೆಲ್ಲ ಹೆಂಗೆ ಇರೋದು, ಈ ಥರ ಲೋ ಚೇರ್ಸ್ ಇರುತ್ತೆ ನೋಡಿ ಇಲ್ಲೆಲ್ಲ ಕುತ್ಕೊಳ್ಳೋದಕ್ಕೆ. ನಮ್ಮ ಕಡೆ ಥರ ಹೈಟ್ ಚೇರ್ಸ್ ಇರಲ್ಲ. ಇವ್ರದ್ದೇ ಒಂಥರ ಸಿಂಪಲ್ ಸ್ಟೈಲು. ಆ್ಯಂಡ್ ಜನ ಆ್ಯಕ್ಚುಲಿ ಇಲ್ಲೆಲ್ಲ ಬಂದು ಕುತ್ಕೊಂಡು ಇದೇ ಥರ ಸಿಂಪಲ್ಲಾಗಿ ತಿನ್ಕೊಂಡು ಹೋಗ್ತಾರೆ. ಹೇಳ್ರಿ ವ್ಲಾಗಲ್ಲಿ. ನಮ್ಮ ವೀರಪ್ಪನೂ ಬಂದವ್ರು ನೋಡಿ ಇಲ್ಲಿ ನನ್ನ ವ್ಲಾಗಲ್ಲಿ ಇವತ್ತು. ಏನು ಮಾಡ್ತಿದ್ದೀರಾ ಜನ ಹೇಳ್ರಿ. ಅಪ್ಪ ಅಮ್ಮ ನನ್ನ ಜೊತೆ ಮಾತಾಡಿದ್ದು ನೋಡಿದ್ರಲ್ಲ, ಏನ್ ಬೇಕು ಎಲ್ಲಿ ತಗೊಂಡ್ಬರ್ಲಿ ಇಲ್ಲಿಂದ ಅಂತಂದ್ರೆ ಏನೂ ಬೇಡ, ನೀನ್ ಫಸ್ಟ್ ಬಾಸ್ ಹಾಕು, ನೀನ್ ಇಲ್ದಲೇ ತುಂಬಾ ಬೇಜಾರಾಗ್ತಿದೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಬಟ್ ಏನಾದ್ರು ತಗೊಂಡೋಗ್ಬೇಕು ಗೈಸ್. ಏನ್ ತಗೊಂಡೋಗೋದು ನೋಡೋಣ, ಇವತ್ತು ರಾತ್ರಿ ನಾನು ಸಿಗುತ್ತಾ ಅಂತ ಹೇಳ್ಬಿಟ್ಟು. ಫೈನಲಿ ನಮ್ಮ ಕೋಕೋನಟ್ ಕಾಫಿ ಬಂದಿದೆ ಗೈಸ್. ಚಿಯರ್ಸ್. ಜಿಸ್ಕೆ ಸಾಥ್ ಭಿ ಹೈ ಚಿಯರ್ಸ್ ಕರ್ ಲೋ. ओके, cheers cheers cheers. मैं ले लो अभी. पहले से ले लो. नहीं, पहले से मिक्स करो. ये क्या आइसक्रीम है क्या? कोकोनट है. अच्छा, कोकोनट ऐसे ग्राइंड करके डाला है. मिक्स करना है. ये टूट नहीं जाएगा? नहीं, अब ಸ್ವಲ್ಪ ಸ್ಟ್ರಾಂಗ್ ಆಗಿರಂಗಿದೆ.
ಅದು ಇದು ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ಬೇಕು ಅನ್ಸುತ್ತೆ. ಮಿಕ್ಸ್ ಮಾಡಿ ನೋಡೋಣ ರೀ. ಆ್ಯಕ್ಚುಲಿ ಸ್ಟಾರ್ಟಿಂಗ್ ಸಿಪ್ ಮಾಡಿದಾಗ ಅದು ನೀಟಾಗಿ ಮಿಕ್ಸ್ ಆಗಿರಲಿಲ್ಲ. ಸೊ ಅದು ಫುಲ್ಲು ಕಾಫಿದು ಡಿಕಾಕ್ಷನ್ ಫೀಲ್ ಬರುತ್ತಲ್ಲ, ಆ ಥರ ಫುಲ್ಲು ಕಷಾಯ ಥರ ಫೀಲ್ ಆಗೋಯ್ತು. ಬಟ್ ದೆನ್ ಅದನ್ನ ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ಆ ಕೋಕೋನಟ್ ಫ್ಲೇವರ್ ಇದಲ್ಲ, ಇಟ್ಸ್ ಅಮೇಝಿಂಗ್. ಆ್ಯಂಡ್ ಐಸ್ ಕೂಡ ಗ್ರೈಂಡ್ ಮಾಡಿರ್ತಲ್ಲ, ರಿಯಲಿ ಲೈಕ್ ದಿಸ್ ಟು. ಸೊ ನೀವು ಕೂಡ ಬಂದರೆ ಕಾಂಗ್ ಕೆಫೆಯಲ್ಲಿ ಈ ಕೋಕೋನಟ್ ಕಾಫಿನ ಟ್ರೈ ಮಾಡಿ. ಇಟ್ಸ್ ಟೋಟಲಿ ವರ್ತ್ ಟ್ರೈಯಿಂಗ್ ಗೈಸ್. ಇಟ್ಸ್ ಇಲ್ಲಿ ಇಂಡಿಯನ್ ರೆಸ್ಟೋರೆಂಟಿಗೆ ಬಂದಿದ್ದೀವಿ. ಸೊ ಇಲ್ಲಿ ವೆಜ್ ನಾನ್ ವೆಜ್ ಎರಡೂ ಸಿಗುತ್ತೆ. ಸೊ ಹಾಗೆ ಒಳಗಡೆ ಹೋಗ್ಬೇಕು. ಇಟ್ಸ್ ಸಿಂಪಲ್ ಸ್ಮಾಲ್ ಕೆಫೆ ಥರ. ಸೊ ಮೇಲ್ಗಡೆನೂ ಕೂಡ ಸ್ವಲ್ಪ ಸ್ಪೇಸ್ ಇದೆ. ಸೊ ಇವಾಗ ಅಲ್ಲಿ ಹೋಗಬೇಕು. ಆ್ಯಂಡ್ ಇವ್ರು ಇಲ್ಲಿ ಏನೋ ಅಲ್ಲೇನೋ ಹೋಗಿ ಬರ್ತೀವಿ ಅಂತ ಹೇಳ್ಬಿಟ್ಟು ಹೋಗ್ತವ್ರೆ. 2 ಶಾಪ್ಸ್ಗಳಿದೆ ಬಟ್ಟೆಗಳದೆಲ್ಲ. ಅದು ಆಮೇಲೆ ನೋಡೋಣ ಓಪನ್ ಇದ್ರೆ. ಸೊ ಅವೆಲ್ಲ ಗೋಯಿನ್ ಸರ್ ಈಟ್ ಸಮಥಿಂಗ್. मिसल पाव ಮಿಸಲ್ ಪಾವ್ ಯಾವ ಹೋತೆ ಅವು? इसमें ग्रेवी टाइप रहता है, उसमें ಹಾಂ ये डालते हैं फरसान मीन्स दिस Mixture. मिक्सचर टाइप हम्म एंड हैव इट विद पाव Pav. पाव. Bombay pav. वैसे वड़ा पाव जैसे, वड़ा पाव वाला पाव. पाव भाजी जैसे. महाराष्ट्र में सब पाव के साथ बहुत रिलेटेड मिलेंगे. Pav bhaji अलग डिश है. हम्म Vada pav is different. मिसल Then पाव, misal pav is different. Usal then pav. then you have usal pav. Usal pav. Then you have vada usal. Vada usal is nothing but vada pav wala vada, and usal is gravy with all pulses. Lentils. Primarily lentils and pulses. ओके. उसमें वो वड़ा क्रश करके again with the same pav it becomes vada usal. Then फिर अंडा पाव, भुर्जी पाव, कीमा पाव. मुझे तो मतलब ये सब मेरा दिमाग से ऊपर जा रहा है अभी. मैं महाराष्ट्र में पाव को रिलेटेड बहुत पाव से बहुत लगा हुआ है. ये सब स्ट्रीट फूड ही है ना, हम खड़े रह के फटक से खा लिया चले गए. ये सब हम लोग बोले सब वही 50 to 100 मैक्स हाँ. रेंज के साथ प्रोडक्ट्स. ಸೊ ಗೈಸ್ ನನಗೆ ಇಲ್ಲಿ ತುಂಬ ನಾನು ಈ ಗ್ರೇವಿನೆಲ್ಲ ನೋಡಿದೆ. ಸೇವ್ ಟೊಮ್ಯಾಟೋಸ್ ಅಂತ, ಇದಕ್ಕೆ ಏನು ಖಾರಲ್ಲಿ ಹಾಕ್ಬಿಟ್ಟು ಮಾಡ್ತಾರಂತೆ. ದೀಸ್ ಆರ್ ಲೈಕ್ ಮೋಸ್ಟ್ಲಿ ನಾರ್ತ್ ಇಂಡಿಯನ್ ಡಿಶಸ್ ಅಂತ ನನಗೆ ಗೊತ್ತಿರಲಿಲ್ಲ. ಆ್ಯಂಡ್ ಇಲ್ಲಿ ನೋಡಿ ಮೇಥಿ ಮಟರ್ ಮಲಾಯ್ ಅಂತ ಹೇಳ್ಬಿಟ್ಟಿದೆ. ಇದನ್ನು ನಾನು ಯಾವಾಗಲೂ ಟ್ರೈ ಮಾಡಿಲ್ಲ. ಸೊ ಇಲ್ಲಿ ಬಿಂಡಿ ಇದೆಲ್ಲ ಎಷ್ಟೊಂದಿದೆ ನೋಡಿ, ಬೆಂಡೆಕಾಯ್ದೆಲ್ಲ. ನನಗಂತೂ ಇಲ್ಲಿ ನೋಡಿ ಇನ್ನೊಂದ್ಸಲ ಇಲ್ಲಿ ಬರಬೇಕು ಅಂತ ಅನ್ನಿಸ್ತಿದೆ. ನಾನು ಯಾಕೆ ಇವ್ರ ಜೊತೆ ಎಷ್ಟು ದಿನ ಹೊರಗಡೆ ಬರಲಿಲ್ಲ ಅಂತ ಅನ್ನಿಸ್ತಿದೆ. ನಾನು ಆ್ಯಸ್ ಯೂಶ್ವಲ್ ಕಡಾಯಿ ಪನ್ನೀರು, ರೈಸು ಮತ್ತು ಇವತ್ತು ಎಗ್ ಚಿಲ್ಲಿ ಆರ್ಡ್ರ್ ಮಾಡಿದ್ದೀವಿ. ಸೊ ಹಾಗಾಗಿ ಅದನ್ನು ತಿಂದ್ಕೊಂಡು ಹೊರಡಬೇಕು. ಫೈನಲಿ ನನ್ನ ರೈಸ್ ಬಂತು ಆ್ಯಂಡ್ ಎಗ್ ಮಸಾಲ ಸಖತ್ತಾಗಿದೆ. ಆ್ಯಂಡ್ ನಂದು ಪನ್ನೀರ್ ಕಡಾಯಿ ಕೂಡ ಬಂತು. ಅವರೆಲ್ಲ ನಾನ್ ವೆಜ್ ತೊಗೊಂಡಿದ್ದಾರೆ. ಸೊ ನಾನ್ ವೆಜ್ ತಿನ್ಕೋತಾರೆ, ನಾನ್ ವೆಜ್ ಮತ್ತು ರೋಟಿ. ಈ ಬಟ್ಟೆ ಮತ್ತು ಈ ಬಟ್ಟೆ ಇಷ್ಟ ಆಗಿತ್ತು, ತೊಗೋಣ ಅಂತ ಬಂದರೆ ಕ್ಲೋಸ್ ಆಗಿದೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಸೊ ಹಾಗಾಗಿ ಇವಾಗ ತೊಗೊಳ್ತಿಲ್ಲ. ಆ್ಯಂಡ್ ಇಲ್ಲೂ ಕೂಡ ನೋಡಿ ಫ್ರೂಟ್ಸ್ ಇದೆ ಯಾವ ಥರ ಇಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಕೂಡ ಬಂದ್ಬಿಟ್ಟು ಜಾಯಿನ್ ಆದರು. ಅವ್ರ ವೈಫ್ ಕೂಡ ನನ್ನ ಥರನೇ ಶಾಪಿಂಗ್ ಮಾಡೋಕೆ ಬಂದಿದ್ದಾರೆ ಅನಿಸುತ್ತೆ. ಸೊ ಹಾಗಾಗಿ ಎಲ್ಲರೂ ಸುತ್ತಾಡ್ತಿದ್ದೀವಿ. ಲಾಸ್ಟ್ ಡೇ ಅಲ್ವಾ ವೇಟ್ನಮಲ್ಲಿ. ಸೊ ಹಾಗಾಗಿ ಮಲ್ಕೊಳ್ಳೋದು ಬೇಡ, ಎಕ್ಸ್ಪ್ಲೋರ್ ಮಾಡೋಣ ಎಷ್ಟಾಗುತ್ತೋ ಅಷ್ಟು ಅಂತ ಹೇಳ್ಬಿಟ್ಟು. ನಮ್ಮೂರಲ್ಲಿ ಒಂದು ಈ ಥರ ತಿರ್ಗೋಕ್ಕೆ ಚಾನ್ಸ್ ಸಿಗಲ್ಲ, ಬಿಕಾಸ್ ಅಮ್ಮನ ಕೈಲೆಲ್ಲ ಬಯಸ್ಕೋಬೇಕಾಗತ್ತೆ. ಸೊ ಹಾಗಾಗಿ ಹೊರಗಡೆ ಸೆಟಲ್ ಆದರೂ ಸ್ವಲ್ಪ ಏನಿದೆ ಎತ್ತ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೇಳ್ಬಿಟ್ಟು. ನಮ್ಮ ಅಪ್ಪ ಅಮ್ಮಂಗೆ ಸ್ವಲ್ಪ ಕಾಫಿ ಅಂದರೆ ತುಂಬ ಹುಚ್ಚು. ಸೊ ಹಾಗಾಗಿ ಇಲ್ಲಿ ಕಾಫಿ ಪುಡಿ ಸಿಗುತ್ತಂತೆ. ಸೊ ಹಾಗಾಗಿ ಅದನ್ನು ತೊಗೊಂಡು ಹೋಗೋಣ ಅಂತ ಅಂದ್ಕೊಂಡೆ. ಬಿಕಾಸ್ ಬೇರೆ ಏನು ಬೇಕು ಅಂತಂದ್ರು ಬೇಡ ಅಂತ ಹೇಳಿದ್ರು. ಆ್ಯಂಡ್ ಕೊಡ್ಸೋದೆಲ್ಲ ಕೊಡ್ಸಾಗಿದೆ, ಹಂಗಾಗಿ ನೋಡುವ. ಇವಾಗ ಕಾಫಿ ಪೌಡರ್ ತೊಗೊಳಕ್ಕೆ ಅಂತ ಹೇಳ್ಬಿಟ್ಟು ಬಂದಿದ್ವಿ ಅಪ್ಪ ಅಮ್ಮಂಗೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಇಲ್ಲಿ ಕೋಕೋನಟ್ ಕಾಫಿದು ಇದ್ರದ್ದು ಕೂಡ 10 ಪ್ಯಾಕ್ ಸಿಗುತ್ತೆ, 200 ಗ್ರಾಮ್ಸ್ದು. ಸೊ ಹಾಗಾಗಿ ಇದೊಂದು ತೊಗೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡೆ. ಆ್ಯಂಡ್ ಇನ್ನೊಂದು ಏನಂತಂದರೆ ಇಲ್ಲಿ ಡಿಫ್ರೆಂಟ್ ಬೀನ್ಸ್ ಇದೆ ಆಯಿತಾ. ಸೊ ಅದನ್ನು ಅವರು ಇವಾಗ ಈ ಮಷೀನಲ್ಲಿ ಗ್ರೈಂಡ್ ಮಾಡ್ತಾರೆ. ಸೊ ಗ್ರೈಂಡ್ ಮಾಡಿಬಿಟ್ಟು ಸ್ಪೆಷಲ್ ಆಗಿ ನಮಗೆ ಇಲ್ಲೇನು ಪ್ಯಾಕ್ ಇದೆ ಸೊ ಈ ಥರ ನಮಗೆ ಹಾಕ್ಕೊಡ್ತಾರೆ. ಸೊ ಹಾಗಾಗಿ ಇದನ್ನು ನಾನು 200 ಗ್ರಾಮ್ಸ್ ಪೌಡರ್ ತೊಗೋತಾ ಇದ್ದೀನಿ. ಸೊ ದಟ್ ಅವ್ರಿಗೆ ಇಷ್ಟ ಆಗ್ಬೋದು ಅಂತ ನೋಡುವ. ಅದರಲ್ಲಿ ಕೊಡ್ತಾರೆ ನಮಗೆ. ಈಗನಾ 2 ಕೋಕೋನಟ್ದು ಕಾಫಿ ತೊಗೊಂಡ್ವಿ. ಆ್ಯಂಡ್ ಇದು ಗ್ರೈಂಡ್ ಮಾಡಿಸಿದ್ದು ಇದ್ರಲ್ಲಿ ಹಾಕಿದ್ದೀವಿ. ಸೊ ಇವಾಗ ಇವರೇ ನೀವು ತೊಗೋಬೇಕಂತಂದರೆ ಇವ್ರ ಹತ್ರ ತೊಗೋಬೋದು. ಥ್ಯಾಂಕ್ ಯು. Thank you very much. ಥ್ಯಾಂಕ್ ಯು. Give me some review. ಸೊ ಇವಾಗ ಇವ್ರದ್ದು ಶಾಪ್ ತೋರಿಸ್ತೀವಿ. ಸೊ ನೀವು ಯಾವಾಗಲಾದ್ರು ತೊಗೋಬೇಕು ಅಂತಂದರೆ ಇಲ್ಲಿ ಬಂದು ತೊಗೊಳ್ಳಿ. ಆನಂದ್ ಕಾಫಿ ಅಂತ ಹೇಳ್ಬಿಟ್ಟು ಅರಬಿಕ್, ರೋಬೆಸ್ಟಾ, ಚೆರಿ ಏನೇನೋ ಇದೆ, ವೀಸಲ್, ಹೈ ಮೌಂಟೇನ್ ಈ ಥರದ್ದೆಲ್ಲ. ಇವಾಗ ನಾನು ಹೋಟೆಲ್ಗೆ ಹೊರಡ್ತೀನಿ. ಇವರೆಲ್ಲ ಪಾರ್ಟಿ ಮಾಡೋಕ್ಕೇನೋ ಹೋಗ್ತಾರಂತೆ.